ಅಶ್ವಿನಿ. ಹಾ ಅಮ್ಮ, ಏನ್ ಬೇಕಾಗಿತ್ತು? ಆಕೆ ಯಾವಕ್ಕೆ ಕೆಲಸಕ್ಕೆ ಬರ್ತಾಳ ಅಂತ ಹೇಳಿದ್ದ, ಯಾರು ಬರ್ಲಿಲ್ಲನ? ಬರ್ತೀನಿ ಅಂತ ಹೇಳಿದ್ಲಂತಮ್ಮ. ಇದ್ಕಿದ್ದಂಗ ಒಂದೆರಡು ದಿನ ಬಿಟ್ಟು ಬರ್ತೇನೆ, ಇಲ್ಲಿ ಭಾರಿ ಕೆಲಸ ಬಂದೈತ್ರಿ ಸರ ಅಂದ್ಲಂತ. ಇವರು ಆಯ್ತು ಬಿಡು ಬಾ ಅಂತ ಅಂದ್ರಂತ. ಹೌದಾ, ಹೋಗ್ಲಿ ಬಿಡ. ಅಂತಂಗ ಅಶ್ವಿನಿ, ನನ್ನ ಫೋನ್ಯಾಗ ನಂಗೆ ಇದೇನೋ ಅಂತಾರಲ್ಲ, ಎಂಥದ್ದು ಟೇಟಸ್ ಇಡೋದು, ಈ ಟೇಟಸ್ ಇಡೋದು, ಆಮೇಲೆ ಏನದು OTP ಹೇಳೋದು, ಆಮೇಲೆ ಎಂಥದ್ದು ಈ ಬಾಯಾಗ ಬರುವಲ್ಲೋ ಆತಾಗ ಫೋನ್ಪೇ ಈ ರೊಕ್ಕ ಹಾಕ್ತಾರಲ್ಲ, ಇವೆಲ್ಲ ಮಾಡೋದು ಗೊತ್ತೇ ಇಲ್ಲ. ನಾನು ಎಷ್ಟು ಸಲ ಕೇಳೇನು ಗೊತ್ತೇನು, ಪ್ರೀತಮ್ಮ ಕೇಳಿದ್ರೆ ಹ್ಞೂ ನಾವು ಆಮೇಲೆ ಹೇಳ್ತೇನೆ ಅಂತಾನೆ ಹೇಳಂಗೇ ಇಲ್ಲ. ಇನ್ನು ಈಕೆ ಒಂದು 10 ಸಲ ಕೇಳೇನಿ, ಹೋಗವ ಅದನ್ನೇನು ಮಾಡ್ತೀವಿ ಬಿಡು ನಾವಿರ್ತೇವಲ್ಲ, ಹೋಗವ ಅದನ್ನೇನು ಮಾಡ್ತೀವಿ ಬಿಡು ನಾವಿರ್ತೇವಲ್ಲ ಅಂತಾಳ. ನನಗೆ ಅದನ್ನು ಕಲಿಬೇಕು ಅಂತ ಭಾರಿ ಆಸೆ. ಇನ್ನು ನಿಮ್ಮ ಮಾವು ಕೇಳೋಣ ಲಕ್ಷ್ಯನೇ ಆಗೋದಿಲ್ಲ. ಒಂದು ಸಲ ಏನೋ ಯಾವಾಗೂ ಭಾಳ ಕೇಳಿದ್ದಕ್ಕೆ ಆಫೀಸಿಂದ ಬಂದಿಂದ ಹೇಳ್ಕೊಟ್ಟಿದ್ರು, ತಲೆಯಾಗ ಹೋಗಿಲ್ಲ. ಒಂದು ಸಲ ಹೇಳ್ಕೊಡ್ತೀಯಾ, ನೀನೇ ಕಲಿಸ್ತೀಯಾ? ಅಯ್ಯೋ ಅಮ್ಮ, ಅದಕ್ಕೇನಂತೆ ಬಿಡ್ರಿ, ಹೇಳ್ಕೊಡ್ತೀನಿ. ಅಯ್ಯೋ, ಇಂಥ ಸಣ್ಣ ಸಣ್ಣ ವಿಚಾರಗಳನ್ನ ನೀವು ಕಲ್ತ್ರೆ ನಾವು ಯಾವಾಗಾರ ಮನೆಯಾಗಿಲ್ದಾಗೂ ನಿಮ್ಗೆ ಹೆಲ್ಪ್ ಆಕೈತಿ. ಪ್ರತಿಯೊಂದು ಮಕ್ಕಳು ತಮ್ಮ ತಾಯಿ ತಂದೆ ಅತ್ತಿ ಮಾವುಗಳಿಗೆ ಇವನ್ನೆಲ್ಲ ಕಲಿಸ್ಬೇಕು. ಯಾಕಂದ್ರೆ ಹಳೆ ಜೀವನ ಹೆಂಗೆ, ಏನು ಈ ಹಬ್ಬ ಹುಣ್ಣಿಮೆ ಹೆಂಗೆ, ಆಮೇಲೆ ಪ್ರಪಂಚ ಜ್ಞಾನ ಅಂದರೆ ಏನು, ಇವೆಲ್ಲದನ್ನು ನೀವು ನಮಗೆ ಕಲಿಸಿರ್ತೀರಿ. ಹೌದಿಲ್ಲ? ನಮ್ಮ ನೀಟಿದ್ದಾಗಿಂದ ಇಷ್ಟುದ್ದ ಆಗೋ ಮಟ್ಟ ನಮಗೆಲ್ಲ ಏನೇನು ಕಲ್ಸಕ್ಕಾಗತ್ತೆ ಎಲ್ಲ ಕಲಿಸಿರ್ತೀರಿ. ಅಟ್ಲೀಸ್ಟ್ ಲಾಸ್ಟಿಗೆ ಈ ಮೊಬೈಲ್ ವಿಚಾರದಾಗಾರ ನಾವು ನಿಮಗೆ ಕಲಿಸ್ಬೋದಲ್ಲ. ಅಡುಗೆ ಗಿಡಿಗೆ ಎಲ್ಲ ನಿಮ್ಮನ್ನು ನೋಡೇ ಕಲಿತೀವಿ, ಮೊಬೈಲ್ದಾಗ ಯಾವುದೇ ನಾವು ಹೇಳ್ಕೊಡಲ್ಲ ಅಂದರೆ ಏನರ್ಥ? ಅದಕ್ಕೇನಂತ ನಾನೇ ನಿಮ್ಗೆ ಹೇಳ್ಕೊಡ್ತೀನಿ. ಸರಿ, ಮೊಬೈಲ್ ತೊಗೊಂಬರ್ತೀನಿ. ಅಯ್ಯೋ, ಚುಚ್ಚಪ್ಪಾಗಿತ್ತು, ಚಾರ್ಜಿಗೆ ಇಟ್ಟೇನೆ ತಡಿ. ಒಂದೇ ಸಮಯ ರೀಲ್ಸ್ ನೋಡೋದು ಒಂದೇ ಬರೋದು ನನಗೆ. ಅದು ಅಡುಗೆ ಚಾನಲ್ಲು, ಯಾವ್ದಾರ ದೇವ್ರ ಪೂಜೆ ಮಾಡೋದು, ಆಮೇಲೆ ವಾಸ್ತು ಬಗ್ಗೆ ಹೇಳ್ತಿರ್ತಾರಲ್ಲ, ಇಂಥವೇ ನೋಡೋದನ್ನ ಜಾಸ್ತಿ. ತಡಿ, ಆ ಫೋನ್ ಬಂತಂದರೆ ಇದು ಚಾರ್ಜಿಗೆ ಇಟ್ಟು ತೊಗೊಂಬಂದು ತೋರಿಸ್ತೀನಿ. ನಂಗೆ ಒಂಚೂರು ಹೇಳ್ಕೊಡ. ಹ್ಞೂ ಅಮ್ಮ, ಹೇಳ್ಕೊಡ್ತೇನೆ. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಆರ್ಡರ್ಸ್ ಬಂದವು, ಅದ್ರ ಬಗ್ಗೆ ಕನ್ಫರ್ಮ್ ಮಾಡತ್ತೇನೆ, ಫೋನ್ನೇ ಮಾತಾಡತ್ತೇನೆ, ಆಮೇಲೆ ಹೇಳ್ಕೊಡ್ತೇನೆ. ಏನು ಬೇಕಾಗಿಲ್ಲ, ನಾನೇ ಕಲಿಸ್ತೀನಿ ನಮ್ಮ ಅವ್ಗೆ. ಅವ ನಾನು ಕೇಳಕ್ಕಾಗಲ್ಲ, ನಾನು ಹೇಳ್ಕೊಡಲ್ಲನ, ನಾನು ಏನು ಹೇಳ್ಕೊಡಲ್ಲ ನಂಗೆ ಆಕಿ ಮುಂದೆ ಹೇಳತ್ತೀಯಲ್ಲ. ಎಷ್ಟು ಸಲ ಹೇಳೇನಿ ನಾನು ನಿಂಗೆ? ಆ ವಾಟ್ಸಪ್ನಾಗ ಆ ಟೇಟಸ್ ಇಡೋದು ಮಾಡೋದು, ಆಮೇಲೆ ಯಾರ್ಯಾರು ನೋಡ್ಯಾರ ಅಂತ ಹೆಂಗೆ ಗೊತ್ತಿಡಿಯೋದು, ನೀವು ಅಂತಿರ್ತಿರಲ್ಲ, ಇಂಥವ್ರು ನೋಡ್ಯಾರ ನೋಡಿ ಅಂತೇಳಿ. ಇವೆಲ್ಲ ಹೆಂಗೆ ಏನು ಎತ್ತ ತೋರಿಸ್ಕೊಡು ನನಗೆ, ಆ ಫೋನ್ಪೇ ಮಾಡೋದು ಹೇಳ್ಕೊಡು ಅಂತೇಳಿ ಒಟ್ಟಾರ ತೋರಿಸ್ಕೊಟ್ಟು ಏನು ನನಗೆ? ಆಯ್ತು ಬಿಡು, ಅದಕ್ಕೇನಂತ ನಾನು ಕಲಿಸ್ತೇನೆ. ಅಯ್ಯ, ಇವ್ರವ್ಗೇನು ಬರ್ತಿದ್ದಿಲ್ಲ, ನಾನೇ ಕಲಿಸಿದೆ ಅಂತ ಅನ್ನೋದು ಬೇಕಾಗಿಲ್ಲ. ನಂದಿನಿ, ಏನದು ಮಾತಾಡೋದು? ಹಂಗೆ ಮಾತಾಡ್ತಿ ಅಲ್ಲ, ಆಕೆ ಅಂತಾಳನ ಹಂಗಲ್ಲ? ಅದು ಏನು ಕಲ್ತಿ ಏನೋ ನೀನು ಅತ್ತಾಗ? ಹೋಗ್ಲಿ ಬಿಡವ, ನೀನೇನು ಬೇಜಾರು ಮಾಡ್ಕೊಬೇಡ. ಆಕೆ ಹಂಗೆ ಎಷ್ಟು ಹೇಳಿದ್ರು ಅದನ್ನ ಬಿಡೋದಿಲ್ಲಕ್ಕೆ. ಅಮ್ಮ, ನನಗೆ ಮುಚ್ಚು ಮರಿ ಮಾಡಿ ಮಾತಾಡಕ್ಕೆ ಬರಲ್ಲ. ನಾನು ಇದ್ದಿದ್ದೆ ನೇರವಾಗಿ ಹೇಳ್ತೇನೆ. ಬೇಜಾರಾಗಿಲ್ಲ ಅಂತ ನಾನು ಹೇಳಲ್ಲ, ನಂಗೆ ಬೇಜಾರಾಯಿತು, ಭಾಳ ಬೇಜಾರಾಯಿತು. ಆಕೆ ಮಾತಾಡ್ತಿರೋದು ಆಕೆ ತಿದ್ಕೊಳ್ಳಿಲ್ಲ ಅಂದರೆ ನಾಳೆ ಹೋದ ಮನೆಯಾಗ ಆಕೆ 3 ದಿನನೂ ಬಳೆ ಮಾಡಲ್ಲ. ಇದು ಮಾತ್ರ ನಾನು 100% ಐ ಆಮ್ ಶ್ಯೂರ್ ನಾನು ಹೇಳ್ತೇನೆ. ಈಕೆ ಹಿಂಗೆ ಇದ್ದರೆ ಸರಿನೇ ಹೋಗಲ್ಲ. ಅದನ್ನು ಮುಂದಿನ ಮತ್ತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನಂಗೆ. ಅದೆಲ್ಲ ಯಾಕೆ ಅನ್ಬೇಕು ನಾನು? ಅದಕ್ಕೆ ಹೇಳತ್ತೀನಿ, ಕಾಲನೇ ಉತ್ತರ ಕೊಡ್ತೈತಿ, ನಾನು ಉತ್ತರ ಕೊಡೋದಲ್ಲ. ನಾನು ಸರಿಯಾಗಿ ಉತ್ತರ ಕೊಡ್ತೀನಿ. ಯಾಕಂತಂದ್ರೆ ನನಗೆ ಅವಳ ಜೊತೆ ಜಗಳ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ನಾನು ಖಾಲಿ ಕುಂತಿಲ್ಲ, ನನಗೆ ಬೇಕಾದಷ್ಟು ಕೆಲಸ ಅದಾವೆ ಇಲ್ಲಿ. ಖಾಲಿ ಪೀಲಿ ಈಕೆ ಹತ್ರ ಜಗಳ ಮಾಡಿ ಟೈಮ್ ವೇಸ್ಟ್ ಮಾಡೋಷ್ಟು ವೇಸ್ಟ್ ಬಾಡಿ ನಾನಲ್ಲ. ಸರಿ ಅಮ್ಮ, ನೋಡ್ರಿ, ಹೇಳ್ಕೊಡ್ತಾಳಂದ್ರೆ ಸರಿ, ಇಲ್ಲಾಂದ್ರೆ ನನ್ನೇ ಕೇಳ್ರಿ, ನಾನು ಹೇಳ್ತೇನೆ. ನಾನು ವೇಸ್ಟ್ ಮಾಡಿ ಏನಂಗಾರ ಎಷ್ಟಿರ್ಬೇಕು ಈಕಿಗೆ? ಬೇಕಾಗಿತ್ತ ಆಕಿನ ತಡಿ ಅನ್ನಿಸ್ಕೊಳ್ಳೋದು? ಯಾಕೆ ಹಿಂಗೆ ಮಾಡ್ತೀವ ನೀನು ಅಂತೇನು? ನಾನು ಹೇಳ್ಕೊಡ್ತೇನೆ ಅಂದು ಕುತ್ಕೊಂಡು ಚಂದಾಗಿ ಹೇಳ್ಕೊಡ್ಬೇಕು ನನಗೆಲ್ಲ. ಏನಾರ ಹೇಳ್ಕೊಡಕ್ಕೆ ಬೇಸರ ಮಾಡ್ಕೊಂಡು ಒದಿತೇನೆ, ಹಂಗ ಅಲ್ಲ ನಿನಗೆ. ಅಯ್ಯೋ ದೇವ್ರೆ, ಆಕಿ ಮ್ಯಾಗಿನ ಸಿಟ್ಟಿಗೆ ಹೇಳ್ಕೊಡ್ತೇನೆ ಅಂದೆ, ಈ ನಮ್ಮ ಮೂನ್ ತಲೆಯಾಗಿ ಇವನ್ನೆಲ್ಲ ಹೋಗಿಸ್ಬೇಕಲ್ಲ. ಈಗ ನಾ ಹೇಳಿದ ನಮ್ಮ ಮೂಗು ಅರ್ಥನೂ ಆಗಲ್ಲ. ಹೆಂಗೆ ಮಾಡೋದಪ್ಪ? ಸುಮ್ಮನೆ ಇದ್ದಿದ್ದು ರಕ್ಕಿತ್ತದ. ಈಗ ಹೇಳ್ಕೊಡ್ತೇನೆ ಅಂದೆ, ನೀ ಹೇಳ್ಕೊಡ್ಲೇಬೇಕು, ಬಿಡಲ್ಲ ನಮ್ಮವ್ವ. ಅಲ್ಲಿ ಪೈತ್ರ, ಅಂತೂ ಇನ್ಮ್ಯಾಗ ನಿನಗೇನು ಅನ್ನಂಗಲ್ಲವ, ದೊಡ್ಡ ಮನುಷ್ಯರ ಮಗಳು ನೀನು. ಯಾಕತ್ತಿ ಮತ್ತಿನ್ನೇನವ, ಇಷ್ಟು ದಿನ ಕಳೆದೋಗಿದ್ದ ಅಪ್ಪ ಸಿಕ್ಬಿಟ್ರಲ್ಲ ಈಗ. ಎಲ್ಲ ಖುಷಿನ ಖುಷಿ ಯಾವುದಿಲ್ಲ. ಎಲ್ಲೆಲ್ಲಿ ಹೋಗಿ ಬಂದೆ ಅಪ್ಪನ ಜೋಡಿ? ನಿಮ್ಮವ್ವ ಎಲ್ಲೆಲ್ಲಿ ಹೋಗಿ ಬಂದ್ಲಂತ ನಿಮ್ಮ ಅಪ್ಪನ ಜೋಡಿ? ಮಸ್ತ್ ಹೋಟೆಲ್ ಗಿಟೆಲ್ ಪಿಕ್ಚರು ಮಾಲು ಅಂತ ಅಡ್ಡಾಡಕತ್ತಿರ್ಬೇಕು. ಇಷ್ಟು ದಿನ ಬಾಂಡೆ ತಿಕ್ಕಕ್ಕೆ ಅವ್ರ ಮನೆಗೆ ಹೋಗಿದ್ಲು ಪಾಪ ನಿಮ್ಮವ್ವ. ಇನ್ಮ್ಯಾಗ ಆರಾಮ ಮನೆಯಾಗಿರ್ಬೋದು. ಸಂತಿ ಅಲ್ಲೇ ಬಂದು ಬೀಳ್ತತಿ, ಮನೆ ಬಾಡಿಗೆ ಕಟ್ತಾರ, ಸ್ವಂತ ಮನೆ ಆದರೂ ಆತೆ. ಬಂಗಾರ ಬೆಳೆ ಅಂತರು ಬಿಡು, ಲೆಕ್ಕಿಲ್ದಷ್ಟು ನಿನಗೂ ಕೊಟ್ಟಾರ ಈಗ. ಒಟ್ಟು ನಶೀಬ್ ಬಾಗ್ಲ ತೆರಿತಾನೆ ಈ ವಯಸ್ಸಕ್ಕೂ ನಿಮ್ಮ ಅವ್ವಂದು, ಹೌದಿಲ್ಲ? ಅಡ್ಡಿಲ್ಲವ, ಏಕಾಂಗಿ ಜೀವನ ಕಳೆಯತ್ತಿದ್ಲು ಪಾಪ ನಿಮ್ಮವ್ವ. ಜಲ್ಮದ ಜೋಡಿ ಸಿಕ್ಕಾಬಿಟ್ರಲ್ಲ. ಅತ್ತಿ, ಏನು ಹಿಂಗೆಲ್ಲ ಮಾತಾಡ್ತಿರಲ್ಲ? ನಾ ಏನು ಅನ್ಬಾರ್ದನ್ನೇ ನಿನಗೆ? ಬಾರಿ ಬಿಡ ನಿಂದು. ಅಲ್ಲ, ನಿಮ್ಮ ಅವ್ಗೆ ಈ ವಯಸ್ಸಕ್ಕೂ ಒಳ್ಳೆ ಗಂಡ ಸಿಕ್ಕದ್ ಖುಷಿಯಾಗಿರ್ಬೇಕು. ಈಗ ಮಸ್ತ್ ತಿರ್ಗಾಡಕತ್ತಿರ್ಬೋದು, ಆರಾಮಿರ್ಬೋದವ. ಇಷ್ಟು ದಿನ ಗಂಡ ಇಲ್ದಂಗೆ ಇದ್ದು ನಿಮ್ಮ ಅವ್ಗೂ ಬೇಜಾರಾಗಿತ್ತು. ಒಳ್ಳೇದಾತ್ಬಿಡು ಅಂತಂದೆ. ಅದ್ರಾಗೇನು ಅವಮಾನ? ಬಾರಿ ನಿಂದೊಂದು ಕತಿ ಅತ್ತಾಗ. ಏನೋ ಅನ್ಬಾರ್ದು ಅಂದೆ ನನ್ನಂಗ ಮಾಡ್ತೀಯ ತಗ. ಯವ್ವ ಥ ಕೇಳ ರೀತಿನವಾದ
ಇಂದೊಂದು ಕತಿ ಆತಾಗ ಹೌದು ಅದು ಬಿಡು ಹೋಲಿ ಅವ್ರ ಅಪ್ಪಂದು ಏನಾರ ಯಾಕಾಲಿ ಹಂಗೆ ಹೆಂಗೆ ಬಿಡಕತ್ಲಾ ನಾ ಅಂತೀನಿ ಹೆಂಗಿದ್ರು ಅವರಪ್ಪ ಮನಿ ಹಳ್ಯಾನ ಮತ್ತೊಂದ ಮಗದೊಂದ ಹಂಗೇನು ಸಣ್ಣ ಪುಟ್ಟ ಆಸ್ತಿ ಏನು ಇಲ್ದಂಗಿರಲ್ಲ ಅಂತ ಏನಾರ ಕೇಳಿ ನಿಮ್ಮ ಒಂದು ಸ್ವಂತ ಮನಿ ಮಾಡಿಸು ಒಟ್ಟು ಏನಾರ ಆಸ್ತಿ ಕೇಳಿ ಇಸ್ಕೋ ನನಗೇನಾದ್ರ ಅವಶ್ಯಕತೆ ಇಲ್ಲತಿ ನಾನು 1 ರೂಪಾಯಿನ ಅವರಿಂದ ಕೇಳಿ ಇಸ್ಕೋಬೇಕು ಅನ್ನೋಂಥ ದುರಾಸೆ ನನಗಿಲ್ಲ ಯಾಕಿರ್ತತವ ಹಾವಿನ ಹೊಡೆದು ಹದ್ದಿಗೆ ಹಾಕಿದಂಗ ಎಲ್ಲ ಈಡೆಗೆ ಆಸ್ತಿ ಮಾಡಿಟ್ಟನೆ ಮತ್ತೇನೈತಿ ಕೇಳ್ತೀಯಾ ಕೇಳು ನಿನಗೇನಾರು ಅರಕಳಿ ಆಗಿದ್ರೆ ಕೇಳ್ತಿದ್ದಿ ನಿನಗೆ ಗುದ್ದಡ್ರಂಗೆ ಕಂಟಮಟ ಐತೆ ಆಸ್ತಿ ತಿಂದು ತೇಗಿದ್ರು ಕರಗ್ಲಾರ್ದಟ್ಟು ಅಲ್ಲಿ ಇಲ್ಲಿ ಬಡಗಿ ಬೇರೆ ಬರ್ತಾವು ಮತ್ತು ನೀ ಯಾಕೆ ಕೇಳ್ತಿ ಹೇಳಿ ನೋಡೋಣ ಹೋಗ್ಲಿ ಬಿಡು ಅಲ್ಲ ಆ ಗಾಯತ್ರಿನ ಹೋಗಿ ಭೇಟಿ ಆದಿ ಅವ್ರ ಮನೆಗೆ ಹೋಗಿದ್ದೆ ಇಲ್ಲತ್ತಿ ನಾನು ಯಾಕೆ ಹೋಗ್ಲಿ ಅವ್ರ ಮನೆಗೆ ಅಯ್ಯೋ ದೇವ್ರೆ ನಿಮ್ಮ ಅವ್ಗ ಆಕಿಗೆ ಮಾರಿ ಅಂತಲ್ಲ ಒಬ್ರನ್ನ ಕಂಡ್ರೆ ಹಿಂಗೆ ಛತ್ತೀಸ್ ಕಾಕಡ ಅಂತಲ್ಲ ಆ ಪರಿ ಸಿಟ್ಟು ಸಡುವು ಒಂಚೂರು ಹೋಗಿ ಚಿಗವ ಹೆಂಗದಿ ಏನು ಎತ್ತ ಮಾತಾಡ್ಸ್ಬರ್ಬೇಕು ಬೇಡ ನೀನು ಇಲ್ಲತ್ತಿ ನಾನೇನು ಮಾತಾಡ್ಸಕ್ಕೆ ಹೋಗಿಲ್ಲ ಅವ ಯಾಕೆ ಮಾತಾಡ್ಸ್ಬೇಕು ನೀ ಏನು ಬಿಡವ ನೀ ಅತ್ತಾಗ ಒಂದು ಏನಾರ ನಿಂತು ಬಿಡ್ತೀಯ ಅತ್ತಾಗ ನಾ ಏನು ಕೇಳತ್ತೀನಿ ಅಲ್ಲಿ ಇಲ್ಲೇ ಇದೆಯಲ್ಲ ಬಂದೇ ಇಲ್ಲಲ್ಲ ಆ ಕಡೆ ಅಂತ ಅಯ್ಯೋ ದೇವ್ರೆ ಇದು ಅವ್ರ ಮನಿನೇ ಅದು ಅವ್ರ ಮನಿನೇ ಹೋಗ್ಲಿ ಬಿಡಪ್ಪ ಎಲ್ಲಾರ ಯಾಕೆ ಇರುವಲ್ರಕ್ಕ ನೋಡು ನೀ ಕರ್ಯಾಕತ್ತಿ ಒಂದು ಮಾತಾರ ನೀನು ಹೆಂತ ಕರ್ಯಾಕತ್ತಾಳ ನಾನು ಅಲ್ಲಿಗೆ ಬರೋದು ಅಕ್ಕಿಗೆ ಇಷ್ಟ ಇಲ್ಲ ಒಂದೇದ್ದು ಅಲ್ಲಿ ನನ್ನ ಯಾರು ಚಲೋ ನೋಡ್ಕೊಳ್ಳೋದಿಲ್ಲ ಹಾಗಾಗಿ ಬೇಜಾರಾಗೆ ನಾ ಇತ್ತಾಗ ಬಂದಿರೋದು ನಮ್ಮ ತಮ್ಮನ ಮನೆಗೆ ಗೊತ್ತನ ಪಾರ್ವತಿ ಸುಳ್ಳ ಅನ್ಬಾರ್ದು ಪಾಪ ಚಲೋ ನೋಡ್ಕೊತಾಳ ನಾನು ಗೊತ್ತನ ಅದಕ್ಕೆ ಹಾಗಾಗಿ ಬೇಡತ್ತಾಗ ಇಲ್ಲೇ ಇರೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡ್ಬಿಟ್ಟೆ ನೋಡು ಯಾಕೆ ಸುಮ್ಮನೆ ಇನ್ನೊಬ್ರ ಮನೆಗೆ ಅವ್ರಿಗೆ ತೊಂದರೆ ಕೊಡ್ಬೇಕು ಅವ ನಿಂದು ಒಂದು ಕತಿ ಅಂದರೆ ಬ್ಯಾಡಾಳದು ಯಾಕೆ ಹೇಳ್ಬೇಕು ಎಷ್ಟು ಮಾಡಿದ್ರು ಕಮ್ಮಿ ಏನು ಮಾಡಿದ್ರು ಕಮ್ಮಿ ಹೌದಲ್ಲ ಕಮ್ಮಿ ಮಾಡಿದ್ರೆ ಕಮ್ಮಿನ ಅಂತ ಹೇಳ್ಬೇಕಲ್ಲ ಜಾಸ್ತಿ ಮಾಡಿದ್ರೆ ಜಾಸ್ತಿ ಅಂತೇಳಿ ಹೇಳ್ಬೇಕು ಕಮ್ಮಿ ಆಗಿದ್ದು ಹೋಗಲಿ ಬಿಡ ಅಲ್ಲ ಈಗ ನಿಮ್ಮಪ್ಪ ಇಲ್ಲೇ ಇರ್ತಾರ ಬೆಳಗಿಂದ ಚಂತನ ಏನು ಅಲ್ಲಿದ್ದು ರಾತ್ರಿ ಅಷ್ಟೇ ಇಲ್ಲಿ ಬರ್ತಾನ ಅಥವಾ ಈಗ ಹೆಂಗೀಗ ಅಲ್ಲಿ ಬರೋದು ಇಲ್ಲಿ ಹೋಗೋದಂತ ನಿಮ್ಮವನ ಮನೆಗೆ ಕೇಳಿಯಾ ಅತ್ತಿ ನಾ ಅದೆಲ್ಲ ಏನೂ ಕೇಳಿಲ್ಲ ಅಯ್ಯಯ್ಯ ಮಾತಾಡಕತ್ತ ನೀ ಹೆಂಗೆ ಅವಳ ಮಕ್ಕಳು ತಿರ್ಕೊಂಡು ಭಾರಿ ಸೊಕ್ಕಲ ಏನ ನಿನ್ನ ಹೆಂಡತಿಗೆ ಭಾರಿ ಸೊಕ್ಕು ಅದಕ್ಕೆಮ್ಮ ನೀವು ಕೇಳೋದು ಹಾಗೆ ಐತಿ ರಾತ್ರಿ ಬರ್ತಾನ ಬೆಳಗ್ಗೆ ಎದ್ದೋಕ್ಕನ ಅಂದ್ರೆ ಏನದ ಅರ್ಥ ದೇವ್ರೆ ಅಲ್ಲ ಪಾರ್ವತಿ ನಾನೇನಂದೆ ಅಲ್ಲ ಮಕ್ಕಳಕ್ಕೆ ಇಲ್ಲೇ ಬರ್ತಾನ ಏನು ಅಲ್ಲೇ ಇರ್ತಾನ ಅಂತ ಕೇಳಿದೆ ಅದ್ರಾಗ ಏನೈತಿ ಯವ್ವ ತಿಳ್ಕೊಳ್ಳೋದ್ರಾಗ ಏನು 1000 ತಿಳ್ಕೊಬೋದು ನಾನು ಹಂಗೆ ಕೇಳಲಿಲ್ಲ ನಾನು ಕೇಳಿದ್ದು ಒಳ್ಳೆ ರೀತಿ ಒಳಗೆ ಭಾರಿ ಕಟಕ್ ರೊಟ್ಟಿನೂ ಅಷ್ಟು ರುಚಿ ಆಗತ್ತೆ ಮೊಸರು ಯಾಕ ಸ್ವಲ್ಪ ಹುಳಿ ಬಂದಕ್ಕೆ ಅಡ್ಡಿಲ್ಲ ಬುಟ್ಟಿ ಬುಟ್ಟಿ ರೊಟ್ಟಿ ಬಡದನು ಏತವ ನನ್ನ ರೊಟ್ಟಿ ಎಂಥ ಮನೆಗೆ ಕೊಟ್ಟೆ ನನ್ನ ಅಣ್ಣಯ್ಯ ಎಂಥ ಮನೆಗೆ ಕೊಟ್ಟೆ ನನ್ನ ಮುದ್ದು ಅಣ್ಣಯ್ಯ ಎಂಥ ಮನೆಗೆ ಕೊಟ್ಟೆ ನನ್ನ ಮುದ್ದು ಅಣ್ಣಯ್ಯ ಆ ಬುಟ್ಟಿ ಬುಟ್ಟಿ ರೊಟ್ಟಿ ಬಿಡದೆ ಎಲ್ಲದವ ಮರೆ ತೋರ್ಸಿಲಿ ನಿಮ್ಮವನ ನೋಡಿದ್ರೆ ಮತ್ತೊಂದು ಇರಂಗಿಲ್ಲ ಬುಟ್ಟಿ ಬುಟ್ಟಿ ರೊಟ್ಟಿ ಬಿಡದು ನೋಯ್ತಾವಂತ ರೊಟ್ಟಿ ಅಯ್ಯ ನಿಮ್ದೊಂದು ಕಟ್ಟಿಯಪ್ಪ ಹಂಗೆ ಹಾಡು ಹೇಳಕತ್ತಿದ್ನಿ ಹೇಳು ಬುಟ್ಟಿ ಬುಟ್ಟಿ ರೊಟ್ಟಿ ಬಡದಿಲ್ಲ ಯಾಕ ನಾ ಬಡದೇ ಇಲ್ಲ ರೊಟ್ಟಿನ ಆಳಿ ಕಟ್ಟಿಲ್ಲ ಏನು ಮಾಡಿ ನಿಮಗೆ ಕೊಟ್ಟಿಲ್ಲ ಯವ್ವ ನಾವಲ್ಲಿ ರೊಟ್ಟಿ ಬಡದೇ ಇಲ್ಲ ಹಂಗಾರೆ ನಾನು ಹುಟ್ಟತ್ಲೆ ನೀವ ಮಾಡ್ಕೊತಿಂದಿರನ ಮೊದ್ಲು ಅತ್ತಿಯರ್ ಬಡದಾರ ನಾ ಬಂದಿಂದಂದ್ರೆ ನಂಗೆ ರೊಟ್ಟಿ ಬಡಿಯೋದು ತಪ್ಪೇ ಇಲ್ಲ ಯಾವತ್ತು ನೋಡಿದ್ರೆ ಒಲಿ ಮುಂದೆ ಕೂತ್ ರೊಟ್ಟಿ ಬಡ್ದಣ್ಣ ಆಗ್ಲಿ ಬಿಡು ಪಲ್ಯ ಏನು ಮಾಡಿ ಬಿಸಿ ರೊಟ್ಟಿ ಚೌಳಿಕಾಯಿ ಪಲ್ಯ ಮೊಸರು ಉಳ್ಳಾಗಡ್ಡೆ ಹೆಚ್ಚಾಕಿ ಗುರಳಕಾರ ಮಾಡಿ ನೋಡ್ರಿ ಹಚ್ಕೊಂಡು ತಿನ್ರಿ ಮತ್ತೇನಾರು ಬೇಕಾಗಿತ್ತನ ಓಹೋ ಕೇಳತ್ಲೆ ಮಾಡಿಬಿಡ್ತಿ ಬಿಡು ಬೇಡ ನಂಗೆ ಚೌಳಿಕಾಯಿ ಪಲ್ಯ ಯಾಕೆ ಒಂಥರ ಮೈ ತಿಂದು ಬಿಟ್ಟಂಗೆ ಆಗೈತಿ ಮರ ಚೌಳಿಕಾಯಿ ಎದಕ್ಕೆ ಮಾಡ್ತೀಯ ಮರ ಅಲಸಂದಿ ಕಾಳಾರ ಮಾಡು ಅಲಸಂದಿ ಕಾಳ ಎದಕ್ ತಿಂತೀರಿ ವಾತ ಮೈಗೆ ಏನ ಬೇಕಾರೆ ಯಾವಾಗಾರ ಮಾಡ್ತೇನೆ ಇವತ್ತು ಬೇಡ ಏನು ಮೊನ್ನೆ ಮೈ ಕೈ ನೋವು ಅನ್ನಕತ್ತಿದ್ರಿ ಎದಕ್ ತಿಂತಿರೋದನ್ನ ಹೆಸರು ಕಾಪಲೆ ಮಾಡ್ಲೇನ ಅದು ಅಲ್ದೆ ಯವ್ವ ಗ್ಯಾಸ್ ಒಂದು ಹೋಗಿ ಬೆಂಕಿ ಹತ್ತಿ ಒಲ್ಯಾಗ ಮಾಡ್ಬೇಕು ಒಂದು ಅಳತಿ ಗಂಟ್ಲು ಹೊಂಟತಿ ಸಾರು ಕುದಿಯಾಕತ್ತೈತಿ ಒಲಿ ಮ್ಯಾಗ ಆ ಕಡೆ ಒಲ್ಯಾಗ ನೀರು ಬಿದ್ದಾವು ಯವ್ವ ನನಗೆ ಸಾಕಾಗೈತಿ ಇವತ್ತೊಂದಿನ ತಿನ್ರಿ ಏನಾಗೋದಿಲ್ಲ ನಾವಲ್ಲೇ ಮರ ಬಿಡು 2 ಥರ ಎದಕ್ಕೆ ಮಾಡ್ತಿ ಆ ಮೊಸರು ಇದು ಗುರಳ್ಕಾರ ಮಾಡಿಯಲ್ಲ ತೊಂಬಲ್ಲಿ ನಾ ಅದ್ರಾಗ ಒಂದಿಟ್ಟು ಶೇಂಗಾ ಹಿಂಡಿ ಹಾಕಿ 1-2 ರೊಟ್ಟಿ ಅದ್ರಾಗ ಇದ್ಕೊಂಡು ತಿಂತ ನಡಿತೈತಿ ಅನ್ನಕ್ಕೆ ಯಾವ ಸಾರು ಮಾಡಿ ಬ್ಯಾಳಿ ಸಾರು ಮತ್ತೆ ಅದು ಬ್ಯಾಳಿ ಸಾರು ಮಾಡೇನಿ ಕುಂದ್ರಿ ಇಲ್ಲೇ ನೀಡಿ ಬಿಡ್ತೇನೆ ಮತ್ತೇನು ಅತ್ತಿಯರ್ದು ಆಗೈತಿ ತಿಂದಾರ ಅವ್ರು ಅವರಿಗೆ ಆಗಾಗತ್ಲೆ ಬಿಸಿ ಬಿಸಿ ರೊಟ್ಟಿ ನೀಡಿದೆ ತಿಂದು ಹೋಗಿ ಪಡ್ಸಾಲಿ ಕಟ್ಟಿ ಮ್ಯಾಗ ಕುಂತಾರ ಹೌದನ ಇಲ್ಲ ನಾ ಈಗ ತಿನ್ನಲ್ಲ ಇದು ಯಾರದು ಇವ ಬರ್ತಾನ ಏನ ಶೇಖಪ್ ಬರ್ತಾನ ಅವ್ ಬಂದಿಂದ ಅವಂಗೂ ನನಗೂ ಸೀರೆ ನೀಡು ಯಾ ಶೇಖಪ್ಪ ಅಯ್ಯಯ್ಯ ಆ ಗದಿಗೆ ಒಂದು ಗಂಡ ನಾಮ್ ಶೇಖಪ್ಪ ನೆನಪಿಲ್ಲ ಪ್ಯಾಟಿಗೆ ಹೋಗಿದ್ನಲ್ಲ ದುಡಿಯಾಕ ಅಲ್ಲೇ ಇರ್ತೇನೆ ಅಂತೇಳಿ ಊರಿಗೆ ಬಂದಾನ ಸಿಕ್ಕ ಇವತ್ತು ಮಾತಾಡ್ಸತ್ಲೆ ನಾನು ಹಂಗಾರೆ ಬಾರಪ್ಪ ಊಟಕ್ಕೆ ಅಂದೆ ಒಂದ ಮಾತಿಗೆ ಹ್ಞೂ ಅಂದ ಬಿಟ್ಟ ಹಂಗಾರೆ ಆಯ್ತು ನಡಿಪ ಅಂತೇಳಿ ಅಂದೆ ಬಾ ಅಣ್ಣ ನಿಮ್ಮ ಮುಂದೆ ಹೋಗಿರೋ ನಾ ಹಿಂದೆ ಬರ್ತೇನೆ ಒಂದು ಇಟ್ಟಿಲೆ ಶಟ್ರ್ ಅಂಗಡಿ ಕಡೆ ಹೋಗಿ ಬರೋದೈತಿ ಉದ್ರಿ ಕೊಡೋದಿತ್ತು ಅವ್ರದ್ದು ಕೊಟ್ಟು ನಾ ಅಲ್ಲಿಗೆ ಬರ್ತೇನೆ ನಡಿ ಅಂದಾನ ಪಟ ನೀವು ಉಣ್ಣಾತಿದ್ರೆ ಮುಗಿಸ್ಕೊಂಡು ನಮ್ಮಿಬ್ರಿಗೆ ತಾಟ ಹಚ್ಚ ಏನು ಅಲ್ಲಿ ಹೊರಗೆ ಕುಂತೇವಿ ಅಲ್ಲೇ ಹಚ್ಚ ನನಗೆ ಚೌಳಿಕಾಯಿ ಪಲ್ಯ ಹಚ್ಬೇಡ ನಂಗೆ ಇದು ಗುರಳ್ಕಾರನ ತಿಂತೇನೆ ಅವ್ನು ಚೌಳಿಕಾಯಿ ಪಲ್ಯ ಅದು ಹಚ್ಚು ಒಂದೆರಡು ಹಪ್ಪಳ ಕರಿತೀಯನ್ ನೋಡು ಶಾಂಡಿಗೆ ಏನಾರ ಕರಿತೀಯನ್ ನೋಡು ಅಪರೂಪಕ್ಕೆ ಬಂದಾನ ಭಾಳ ವರ್ಷದ ನಂತರ ಉಣ್ಣಾಕ ಮತ್ತು ಅದಕ್ಕೆ ಅಯ್ಯೋ ದೇವ್ರೆ ಮೊದ್ಲ ಹೇಳ್ಬಾರ್ದನ್ರಿ ನೀವು
ರೇಷನ್ ಅಕ್ಕಿ ಅನ್ನ ಮಾಡೀನಿ, ಚಲೋ ಅಕ್ಕಿ ಅನ್ನನಾರ ಮಾಡ್ತಿದ್ದೆ. ಅದಕ್ಕೇನಕ್ಕ ತಗೋ, ಅವೇನ್ ತಿನ್ಲಾದವನ ಅವನು ಇಲ್ಲಿದ್ದ ಎಲ್ಲಾರ ಅಕ್ಕಿನ ಎಲ್ಲಾ ತರನು ತಿಂದೋಗಿ ಅಂತ ತಗೋ. ನಿನ್ ಕೈ ಅಡಿಗೆ ಅಂದ್ರ ಭಾರಿ ಇಷ್ಟ ಅವಂಗ. ಏನ ರೇಷನಕ್ಕೆ ಚಲೋ ಅಕ್ಕಿ ಅದಕ್ಕೇನ್ ದಾಡಿ, ಯಾಕ ರೇಷನಕ್ಕಿ ತಿಂದ್ರೆ ಏನ್ ಸಾಯ್ತಾರನ? ಎಂತ ರುಚಿ ಆಕತಿ ಅದಕ್ಕೇನ್ ದಾಡಿ, ಏನಾಗದಲ್ ತಗೋ, ಅದನ್ನ ತಿಂದ್ರಾತ. ನೀ ಅದನ್ನ ನೀಡು. ಮೊಸರದ ಐತಿಲ್ಲ ಈಡಾಗಿ ನೀಡುವಂತಿ. ಇದು ನಾ ಹೋಗ್ಯಂತು. ಬರ್ತಾನ ಕಟ್ಟಿ ಕಡೆ ಕುಂದಿರ್ತೇನೆ ಬಂದಂದ್ರ. ಸರಿ. ಏನ್ರಿ ಒಟ್ ಚಾಪ ಮಾಡಾಕರ ಬರ್ತಿತ್ತು, ಆ ಸಿಲಿಂಡರ್ ಒಂದು ಬುಕ್ ಮಾಡ್ಬೇಕು ಬೇಡ್ರಿ. ಮಾಡೇನಿ, ಬಂದಿಲ್ಲ. ಈ ಹಳ್ಳಿಗೆ ಬಂದ್ ಕೊಡ್ಬೇಕು ಅಂದ್ರೆ ತಡನ ಮಾಡೋದವ್ರು. ಸರಿ ಯವ್ವಾ, ಬಂದ್ ಲೋಡ ಹಡಿಬಿಟ್ಟಿ. ಮನೆ ಕಾಲ ನಿಲ್ಲದಲ್ಲ ಅಲ್ಲಿ ನಿನಗೆ. ನಮ್ಮನಿಗೆ ನಿಮ್ಮನಿಗೆ ನಮ್ಮನಿಗೆ ನಿಮ್ಮನಿಗೆ ಎಡ್ತಾಕ್ತಿರ್ತಿ ಒಂದ್ ಅಳತಿ. ಹೋಗಲ್ಲಿ ಅಡಿಗೆ ಒಲಿ ಮುಂದ್ ಕುಂತ ನೋಡು. ಅಯ್ಯಯ್ಯ, ಏನಂತ ಕುಂತ ಬಿಟ್ಟಿರ್ತಿ. ಏನ ಇಲ್ಲ ತಗ. ಶಾಂತಕ ಊಟ ಮಾಡಕತ್ತೀಯನ? ಇಷ್ಟು ತಡ ದರ್ವೊಂದು ಒಲಿ ಮ್ಯಾಗ ಮಾಡ್ಬೇಕಲ್ಲೇ. ಮೊದ್ಲಾದ್ರೆ ಒಗ್ಗರಣೆ ಹಾಕೋ ಹೊತ್ನ್ಯಾಗ ಹಾಕ್ತಿದ್ನೆ, ಒಲಿ ಮ್ಯಾಗ ಗ್ಯಾಸಿನ ಮ್ಯಾಗ ಒಗ್ಗರಣೆ ಹಾಕಿ ಕುದಿಯಾಕ ಒಲಿ ಮ್ಯಾಗ ಇಟ್ಬಿಡ್ತಿದ್ದೆ. ಮತ್ತೆ ಅದು ಕುದಿಯತ್ಲೆ ಇಳಿಸಿಡೋದು, ಮತ್ತೆ ಒಗ್ಗರಣೆ ಹಾಕೋದು ಹಿಂಗೆ ಮಾಡ್ತಿದ್ದೆ. ಈಗ ಏನಾಗ್ಬಿಟ್ಟತಿ ಅಂದ್ರೆ ಈ ಗ್ಯಾಸ್ ಖಾಲಿಯಾಗಿ ದರ್ವೊಂದು ಒಲಿ ಮ್ಯಾಗ ಮಾಡಂಗ ಆಗ್ಬಿಟ್ಟತಿ. ನಿಮ್ದೇನಾರು ಬಂತನ ಸಿಲಿಂಡರ್? ಇಲ್ಲ ಶಾಂತಕ, ನಮ್ಮ ಸಿಲಿಂಡರ್ ಖಾಲಿ ಆಗಿಲ್ಲ. ನೆಟ್ ಅಡಿಗೆ ಮಾಡಿದ್ರಲ್ಲ ಬೆಂಡ್ಲಿ ಮನ್ಯಾಗ ಸಿಲಿಂಡರ್ ಖಾಲಿ ಆಗದ. ನೆಟ್ ಗಡಿಗೆನ ಮಾಡೋದಲ್ಲಕ್ಕಿ ಹೋದ್ ಮನೆ ನಾಷ್ಟ ಮಾಡ್ತಾಳ. ಆಕಿ ಗಂಡ ಮಡ್ದಾಗ ಉಣ್ತಾನ, ಮಗ ಸಾಲ್ಯಾಗ ಉಣ್ತತಿ. ಮತ್ತೇನೈತಿ, ಅಡಿಗೆ ಮಾಡಿದ್ರೆ ಖಾಲಿ ಆದಿತ್ತು. ಅಡಿಗೆನ ಮಾಡೋದಿಲ್ಲ ಅವ್ರ ಗಂಡ ಐತಿ. 3 ಮಂದಿನೂ ಒಂದೊಂದ್ ಕಡೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಾರ ಊಟದ್ದು. ದಿನ ನಿನ್ ಮನೆಗೆ ಬರ್ತೇನೆ ನಾ ಊಟಕ್ಕ. ನೋಡ ಶಾಂತಕ, ಏನ್ ಆಸ್ತಿ ಬರ್ಸ್ಕೊಳಕ್ ಬರ್ತೇನೆ ಅನ್ನಂಗ್ ಮಾಡ್ದತವ ಈ ಮುದಿಕೆತ್ತಾಗ. ಹಿಂಗ್ಯಾಕ್ ಮಾಡ್ತೀವಿ? ನಾಳೆ ಸತ್ತಂದ್ರ ನೆನಸ್ಬೇಕು ನಾವು. ಅಯ್ಯಯ್ಯೋ, ನಮ್ಮಲ್ಲ ಮಜ್ಜಿ ಬಂಗಾರದಂಗ್ ದೇವ್ರಿದ್ದಂಗಿತ್ತಲ್ಲ. ಆ ಮುದಿಕಿಲ್ದ ಜೀವನ ಹೆಂಗ್ ಕಳೆದಯ್ಯವ. ಪಾಪ ಬಂಗಾರದಂಗಿತ್ತು ಪಾಪ. ನೋಡ್ ಬಾಗಲಾಗಿ ಇಲ್ಲೇ ಗಟ್ಟೊಳಗ ಅಡಿಗೆ ಕುಂತಾಗ ಕಲ್ಲು ಕುಂತಂಗ್ ಕುಂದಿರ್ತಿತ್ತು. ಹೋಗ್ಬಿಡ್ತಲ್ಲ ಯವ್ವ, ಬಂಗಾರ ಚೂರಾಗಿತ್ತು ಅಂತೇಳಿ ನೆನಸ್ಬೇಕು. ಅದನ್ನ ಬಿಟ್ಟು ಹಾದಿದ್ದ ಬೇಸತೆ ಹಾದ ಅಡ್ಡಾಡೋದು ವಜ್ಜಾಗಿತ್ತು. ಯಾವಾಗ ನೋಡಿದ್ರೆ ಒಟ್ 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 ಅಂತಿತ್ತು. ಅನ್ನಂಗ ಆತಂದ್ರ ನೋಡು ಸೀದಾ ನರ್ಕಕ್ಕ. ಲೇ ಬಿಡಾಡಿ, ನನ್ನೇನ್ ನರ್ಕ ಕಳಿಸ್ತೀನಿ? ನೀನ ಕೆರು ತಗೊಂಡ ನಿನಗೆ ಹಂಗ ಅಲ್ಲ ಮತ್ತ. ನಾನು ಸೀದಾ ಸ್ವರ್ಗಕ್ಕ ಹೋಗೋದು. ಏನಂತ ತಿಳ್ಕೊಂಡ್ಬಿಟ್ಟಿ ನನ್ನ? ಗಂಡಲ್ಲಿ ಸೀಟ್ ರಿಸರ್ವ್ ಮಾಡ್ಕೊಂಡಿರ್ಬೇಕು. ಶಾಂತಕ, ನಾನೇನು ಆಸ್ತಿ ಖರೀದಿ ಬರ್ಸ್ಕೊಳಕ್ ಬಂದೆ ನಂಗೆ ಮಾಡ್ತಿತ್ತವ. ಮತ್ತೆ ಮಂದಿ ಕಾಣದಂಗ ಸಂತೆ ಮಂದಿ ಕಾಣದ. ಹೋಗ್ಲಿ ಬಿಡ್ಲಿ, ಇವು ಯಾವ ಎಲ್ಲ ಯುದ್ಧ ಮಾಡ್ಕೊಳಕತ್ತಿ ನಮಗೆ ಇಷ್ಟ ಆಡ್ತಾರ ಆಗೈತೆ ನೋಡವ. ಆತಾಗ ಸಾಕಾಗೈತವ ಇವ ಗಿರ್ಜಿ. ಏನಾರ ಅನ್ನ ನೀನು ಹೋಗತ್ತಾಗ ಹಂಗ ಇದಾಗೈತಿ. ಆದ್ರೂ ಏನ ನೀನು ಎಲ್ಲರ ಯುದ್ಧ ನಮಗೇನ್ ಬಿಡು ಅನ್ಕೊಂಡ್ರು ಇಂಥವೆಲ್ಲ ಸಣ್ಣ ಪುಟ್ಟ ಹೊಡ್ತಾ ಕೊಡ್ತತ್ ನಮಗೂ ಅಲ್ಲ. ಅಯ್ಯ ಶಾಂತಕ್ಕ, ಏನ್ ಅನ್ಕೊಂಡಿ ಮತ್ ನೀನು? ಅಯ್ಯೋ ದೇವ್ರೆ, ಇವೆಲ್ಲ ಅದೇನಂತಾರ 3ನೇ ಮಹಾಯುದ್ಧ ಅಂತೇಳಿ ಹಾಕಿ ಕತೆ ಏನ್ ಯಾರಿಗ್ ಗೊತ್ತು? ಅಲ್ಲ, ಯುದ್ಧ ಮಾಡಾಕತ್ತಾವು ತಿಂಗಳ 2 ತಿಂಗಳ ಬಂದ್ರು ಇನ್ನ ನಿಲ್ಲಿಸುವಲ್ವು. ಏನ್ ಆಸರ ವ್ಯಾಸರ ಇರಕಿಲ್ಲ ಇವಕ್ಕೆ ತೀರ. ಅದೆಟ್ಟಾರ ಊರಾಗ ಮಂದಿದ್ದಾರೆ, ಇನ್ನು ಸಾಯ್ತಾನೆ ಅದಾರ. ದೌಡ್ ಇಷ್ಟೊತ್ತಿಗೆ ಬಾಂಬ್ ಬೀಳೋ ಹೊಡೆತಕ್ಕ ಊರ ಖಾಲಿ ಆಗ್ಬೇಕಿತ್ತು. ಓಹೋ, ಹೋಲಿ ಬಿಡಲ್ಲ ಗಿರ್ಜಿ. ಅಂದಾಗ ನೀ ಎದಕ್ ಬಂದ್ ಹೇಳ. ಇವತ್ತು ಅದೇ ಆ ಗಿರ್ಜಿ, ಇದು ಗಿರ್ಜಿ ಅಂತ ನನ್ನ ಹೆಸರು ನಾನೇ ಹೇಳತ್ತೇನೆ. ಆಕೆ ಜೈ ಅನ್ಲಲ್ಲ, ಅದು ಯಾವ್ದದ ಚೈನ್ ಸಿಸ್ಟಮ್ ಬಿಸ್ನೆಸ್. ಅದು ಎಂತದ ಕಂಪ್ನಿ ಹೇಳಿದ್ನಲ್ಲಕ್ಕೆ, ಸರ್ವೇಶ್ವರ ಅಲ್ಲ. ಆ ಕಂಪ್ನಿದು ಮೀಟಿಂಗ್ ಕೊಡಕ್ ಬರಾಕತ್ತಾರ. ಆ ಕಂಪ್ನಿಗೆ ಜಾಯಿನ್ ಆದ್ರೆ ತಿಂಗಳ ಪಗಾರ ಅಂತಲೇ. ಶಾಂತಕ್ಕ, ಹೋಗು ನಡಿ. ಬರ್ತಾರಂತಿವ್ರ ಸಾಹೇಬ್ರವ್ರು. ಮೀಟಿಂಗ್ ಕೊಡ್ತಾರಂತೆ. ಅವೆಲ್ಲ ಮೋಸ ಗಿರ್ಜಿ. ನಾನು ರಾತ್ರಿ ಬಂದಿದ್ದು ನಿಮ್ ಗೌಡ್ರ ಮುಂದೆ ಅನ್ನಲ್ಲ, ನೀವು ಅವೆಲ್ಲ ನಂಬೇಡ್ರಿ. ಮೋಸ ಹಿಂಗ ನಂಬ್ಕೊಂಡು ಭಾಳ ಮಂದಿ ಮೋಸ ಹೋಗ್ಯಾರ. ಹಿಂಗ ಸುಳ್ಳ ನೀ ಅಪಾಯಿಂಟ್ ಮಾಡಿಸು, ನಾ ಅಪಾಯಿಂಟ್ ಮಾಡಿಸು, ನಿನ್ ಕೈ ಕೆಳಗೆ ಒಂದು 5 ಮಂದಿ ಆಗ್ಬೇಕು, ಅವ್ರ ಕೆಳಗೆ ಒಂದು 5 ಮಂದಿ ಆಗ್ಬೇಕು. ಹಿಂಗ ಹೇಳಿ ಊರನ್ ಮಂದಿದೆಲ್ಲ ಮುಂಡಾ ಮೋಸ್ತಾರ. 5,000 ರೂಪಾಯಿ ಕಂಡಾಬಿಟ್ಟು ಮೋಸ ಹೋಕ್ಕವು. ಒಟ್ಟ ರೂಪಾಯಿ ಸೋಲ್ಬೇಡ ಅಂತ ಹೇಳಾರ. ನಾ ಮಾತ್ರ ಕಟ್ಟೋದಿಲ್ಲವ, ನಾ ಬರೋದೂ ಇಲ್ಲ. ಗಿರ್ಜಿ, ನೀ ಬೇಕಾದ್ರೆ ಹೋಗ್. ಅಯ್ಯ ಶಾಂತಕ್ಕ, ಹಿಂಗಂದ್ರೆ ಹಂಗ ಒಲ್ ಬಿಡು. ಮತ್ತೆ ನೀನು ಒಲ್ಲ ಅಂದ್ರೆ ನಾ ಏನು ಮಾಡಲಿ? ನೀ ಇಲ್ಲಂದ್ರೆ ನಾವು ಅಲ್ಲವ ಶಾಂತಕ್ಕ. ನನಗೂ ಒಂಥರ ದಸಕ್ಕಂತತಿ. ಹಂಗೆಲ್ಲ ಮುಂದೆ ಹೆಜ್ಜೆ ಇಡೋ ಧೈರ್ಯ ನನಗಿಲ್ಲ. ಅದ್ರಾಗ ನಾನು ನೀನು ಬೆಸ್ಟ್ ಕ್ಲೋಸ್ ಫ್ರೆಂಡ್ಸು. ನಿನ್ ಬಿಟ್ಟು ನಾ ಏನಾರು ಮಾಡ್ತೇನೆ ಹೇಳಿ ನೀನು ನೋಡೋಣ. ಆಯ್ತು ಬಿಡು, ಹೋಲತ್ತಾಗ ಬೇಡ. ಇದು ಯಾವ್ದಿದು? ನಾವೇನು ಇಷ್ಟು ದಿನ ಜೀವನ ಮಾಡಿಲ್ಲನು? ಇದ್ರ 5,000 ರೂಪಾಯಿ ನೆಚ್ಕೊಂಡ ನಾವು ಜೀವನ ಮಾಡ್ತೀವನ? ಬಿಡು, ಹೋಲತ್ತಾಗ ನಾವು ಹೋಗೋದ ಬೇಡ, ಅಲ್ಲಿ ಮೀಟಿಂಗ್ ಕೊಡೋದು ಬೇಡ, ಸೇರೋದು ಬೇಡ. ಏನಂತಿ? ಮತ್ತೆ ಅದಕ್ಕೆ ಹೇಳಿದ್ದು, ಇವೆಲ್ಲ ಮೋಸಲೆ, ಇವೆಲ್ಲ ನಂಬಾರ್ದು ಇವನ್ನೆಲ್ಲ. ಹಂಗ ಸುಮಾರು ಕಂಪ್ನಿಗಳು ಬಂದು ಅಂತ ದಿವಾಳಿ ಹೋಗು. ಯಾವಂತೀಗ ನಿಮ್ ಗೌಡ್ರು ಹೇಳಿದ್ರು ನಿನ್ನೆ. ಅಡ್ಡಿಲ್ ಬಿಡು, ಗೌಡ್ರು ಬಾರಿ ತಿಳ್ಕೊಂಡಾರ. ಪಾರ್ವತಿನೂ ಹೇಳಿದ್ಲ ರಾತ್ರಿ ಫೋನ್ಯಾಗ ಅನ್ಯ ಹಿಂಗ ಅಂತೇಳಿ. ಯಾವಾಗ ನಂಬ್ಕೋಬೇಡ, ಮತ್ತೆ ನಮ್ದು 1 ರೂಪಾಯಿನೂ ಹಾಕ್ಬೇಡ ಅಂತೇಳಿ ಆಕಿನೂ ಅಂದ್ಲ. ಅವಾಗ ಗೊತ್ತು. ಹಂಗ ಪಾರ್ವತಿ ಹೇಳಂದ್ಮೇಲೆ ಕರೆನೇ ಇರ್ಬೇಕು. ಓದ್ದಾರ ಮಾಡಿದಾರ ಶಾಂತಕ್ಕ, ಅವ್ರ ಮಾತು ನಾವ್ ಯಾಕೆ ಇರ್ಬೇಕು? ಹೌದಿಲ್ಲ? ಬ್ಯಾಬಿಡ, ಇವ್ರು ಸುದ್ದೇ ಬೇಡ ನಮ್ಗೆ. ಹೌದಿಲ್ಲ? ಹಲ್ಲಾಕ್ ಸಲ ಇಡೋದು ಬೇಡ.